ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಪ್ರಚಾರಕ್ಕೆ ತಾವು ಬಂದಿದ್ದೀರಿ. ಇಲ್ಲಿನ ವಾತಾವರಣ ನೋಡಿ ನಿಮಗೆ ಏನು ಅನಿಸ್ತಾ ಇದೆ ಚುನಾವಣೆ? ಅಲ್ಲ, ತುಂಬ ಚೆನ್ನಾಗಿ ವಾತಾವರಣ ಇದೆ. ಸುಮಾರು 40 ವರ್ಷದಿಂದ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಾವು ದಾವಣಗೆರೆ ನೋಡಿದರೆ ನಮ್ಗೊಂದು ಟೈಪ್ ಸಿಂಗಾಪುರ್ ಕಾಣ್ತಾ ಇದೆ. ಯಾಕಂದರೆ ನಾವು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಪಕ್ಕ ಇರೋರು. ಅದನ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಸಮಾಜದವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಜನರಿಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಐತಿ. ಆದ್ದರಿಂದ 100ಕ್ಕೆ 100 ಅವರು ಅವ್ರ ಮೊಮ್ಮಗ ಸಮರ್ಥ ಅವರ ಅಜ್ಜವ್ರಿಗಿಂತ ಅತಿ ಹೆಚ್ಚಿನ ಲೀಡ್ಲಿ ಗೆಲ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಸರ್, ಈಗ ಸಾಕಷ್ಟು ಗೊಂದಲ ಇತ್ತು, ಆಗಿರ್ಬೋದು, ಟಿಕೆಟ್ ವ್ಯವಸ್ಥೆ ಆಗಿರ್ಬೋದು, ಈಗೆಲ್ಲ ಗೊಂದಲಕ್ಕೆ ತೆರವು ಸಿಕ್ಕಿದೆಯಾ? 100% ಗೊಂದಲ ನಮ್ಮ ಪಾರ್ಟಿಯಲ್ಲಿ ಅಷ್ಟೇ ಇದ್ದಿದ್ದಿಲ್ಲ, BJPಯಲ್ಲೂ ಇತ್ತು. ನಮ್ಮದು ಮನೆ ಜಗಳ ಸರಿ ಆಗ್ತಾ ಇದೆ, ಅವ್ರದ್ದು ಇನ್ನೂ ಜಗಳ ಸರಿಯಾಗಿಲ್ಲ. ಅದು ಬುದ್ಧಿ ಮೆಟ್ಟದ ಕೆಂಡ ಇದ್ದಂಗಿದೆ. ಅಲ್ಲೇ ಸಿದ್ದೇಶ್ವರ ಗ್ರೂಪು, ಯಡಿಯೂರಪ್ಪರ ಗ್ರೂಪು, ಅವು ಯಾವ ಗ್ರೂಪು ಸರಿಯಾದಂಗೆ ಕಾಣ್ತಾ ಇಲ್ಲ ನನಗೆ. ಬಟ್ ನಮ್ಮದು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗಿದೆ. ನಿನ್ನೆ ಸ್ವಲ್ಪ ಅಲ್ಪಸಂಖ್ಯಾತರ ಸಮಸ್ಯೆ ಅಂತ ಹೇಳ್ತಾಯಿದ್ರು. ನಿನ್ನೆ ನಮ್ಮ ಮೈದಾನದಲ್ಲಿ ಆದಂಥ ಕಾರ್ಯಕ್ರಮ ನೋಡಿಬಿಟ್ರೆ ಜನ ಅಂಥ ಭೀಕರವಾದ ಮಳೆ ಬಂದರೂ ಕೂಡ ಕುರ್ಚಿ ತಲೆ ಮೇಲೆ ಇಟ್ಕೊಂಡಾದರೂ ನಿಂತರು. ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳೇ ಹೋದರು ಜನರಿಗೆ. ಮೊದಲೇ BJPಯಲ್ಲಿ ಒಂದೇ ಮನೆ 3 ಬಾಗಿಲಾಗಿತ್ತು ಇದ್ದಂಗೆ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ವಾತಾವರಣ ಸೃಷ್ಟಿಯಾಗಿದೆ ಅಂತ ಜನ ಮಾತಾಡ್ಕೊಂತ ಇದ್ದಾರೆ. ಅಲ್ಲ, 3 ಬಾಗಿಲ ಅಂತೇಳಿ ಬರೀ ಮಾಧ್ಯಮದಲ್ಲಿ ಕ್ರಿಯೇಟ್ ಆಗಿತ್ತು. ಒಂದೇ ಬಾಗಿಲ ಇದೆ ನಮ್ಮದು. ಆದರೆ ಅವ್ರದ್ದೇನು 3 ಬಾಗಿಲ ಇಲ್ಲ, 3 ಬಾಗಿಲನೇ ಆಗಿದಾವೆ. ಯಾವ ಕಾಲಕ್ಕೆ ಒಂದಾಗೋದಿಲ್ಲ ಅದು. ನಮ್ಮ ಜಗಳ ಸಣ್ಣ ಸಣ್ಣವ್ರದ್ದು, ಕಾರ್ಯಕರ್ತರದ್ದು, ಅವ್ರದ್ದು ದೊಡ್ಡ ದೊಡ್ಡರ ಜಗಳ. ನಾವೆಲ್ಲ ಒಂದಾಗಿಬಿಟ್ವಿ ನಾವು. ಸರ್, ಜಮೀರ್ ಅಹಮದ್ ಖಾನ್ ಬರ್ತಾರೆ ಸರ್. ಜಮೀರ್ ಅಹಮದ್ ಖಾನ್ 7 ಕ್ಷೇತ್ರ ಇದಾವೆ. ಅದರಲ್ಲಿ ಅಲ್ಪಸಂಖ್ಯಾತ ದಕ್ಷಿಣ ಭಾಗದಿದ್ದಾರೆ. ಸೊ ಈ ಬಾರಿ ಅಲ್ಪಸಂಖ್ಯಾತರ ಕೊಡ್ತೀನಿ ಅಂತ ಹೇಳಿದ್ರಂತ ಬಂದಿತ್ತು. ಬಟ್ ಕೆಲವೊಂದು ಟೈಮಲ್ಲಿ ನಾವು ಮುನ್ನೆ 28 ಕೊಡ್ತೀವಿ ಅಂತ ಹೇಳಕ್ಕೆ ತಾವೇನು ಹೇಳ್ತೀವಿ ಸರ್? ಇಲ್ಲ, ಈಗ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡಬೇಕಂತೇಳಿ, ಅವ್ರು ಗೌರವ ಕೊಡಬೇಕಂತೇಳಿ ಈಗಾಗಲೇ ಒಬ್ಬರು MLC ಇದ್ದಾರೆ. ಈಗ ಮತ್ತೆ ನಮ್ಮ ಮುಂದೆ ಸ್ವಲ್ಪ ಮಂದಿಗೆ ಬೋರ್ಡ್ ಚೇರ್ಮನ್ಗಳಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪಕ್ಷದ ಸಂಪ್ರದಾಯ ಹೆಂಗಿದೆ ಅಂತ ಹೇಳಿದರೆ, ಯಾರಾದರೂ ಹಾಲಿ ಶಾಸಕರು ನಿಧನ ಹೊಂದಿದರೆ ಅವ್ರದ್ದು ಕುಟುಂಬಕ್ಕೆ ಕೊಡುವಂಥ ಒಂದು ಸಂಪ್ರದಾಯ ಇದೆ. ಆ ಪ್ರಕಾರ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. 28ಕ್ಕೆ ಮತ್ತೆ ಎಲ್ಲ ಓಪನ್ ಇರುತ್ತೆ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳೋ ಸ್ವಾತಂತ್ರ್ಯ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತು ನಾವು ಕಾಂಗ್ರೆಸ್ಸಲ್ಲೇ ಕೇಳಬೇಕು. BJPಯವ್ರು ನಮ್ಗೆ ಓಟು ಹಾಕಬೇಡ ಅಂತಾರೆ, ಓಟು ಕೇಳಬೇಡ ಅಂತಾರೆ ಅವರು. ಸರ್, 13 ಜನ ಅಲ್ಪಸಂಖ್ಯಾತರು ಹಾಕಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ಎಲ್ಲ ಓಟ್ ಡಿವೈಡ್ ಆಗುತ್ತೆ ಸರ್? ಅಲ್ಲ, 13 ಜನ ಅಲ್ಪಸಂಖ್ಯಾತರು ಹಾಕಿದಷ್ಟೇ ಹೇಳ್ತಾ ಇದ್ದೀರಾ ನೀವು. ಆ ಕಡೆನೂ 13 ಮಂದಿ ಹಾಕಿದ್ದಾರೆ. ಒಟ್ಟು ಎಷ್ಟು ಇಲ್ಲಿ ಕಾಂಟೆಸ್ಟು? ಟೋಟಲ್ ಎಷ್ಟಿದ್ದಾರೆ? 26 ಜನ ಇದ್ದಾರೆ. 28 ಇದ್ದಾರೆ. ರಾಷ್ಟ್ರೀಯ ಪಕ್ಷಗಳದ್ದು ಒಂದು BJPದು ಒಂದು ಕಾಂಗ್ರೆಸ್ 2 ಕ್ಯಾಂಡಿಡೇಟ್ ತೆಗೆದುಬಿಟ್ರೆ ಉಳಿದಿದ್ದೆಷ್ಟು? 26. 13 ಅಲ್ಪಸಂಖ್ಯಾತರು ಹಾಕ್ಯಾರ, 13 ಅವರು ಹಾಕಿದಾರಲ್ಲ. ಎರಡೂ ಕಡೆ ಇದ್ದೇ ಇದೆ ಅದು. ಬಟ್ ಯಾರ್ಯಾರು ಹಾಕಿದಾರಲ್ಲ ಇವರು ಆಟೋಮೆಟಿಕ್ಲಿ ಒಬ್ಬೊಬ್ಬರೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಮಾಧ್ಯಮದಲ್ಲಿ ಬರೀ 13 ಅಲ್ಪಸಂಖ್ಯಾತರು ಹಾಕಿದಷ್ಟೇ ಮಾತಾಡ್ತಾ ಇದ್ದಾರೆ. ಆ ಕಡೆ ಅದು BJPಯಲ್ಲಿ 13 ಹಾಕಿದ್ದು ಹೇಳ್ತಾನೆ ಇಲ್ಲ. ಗೊಂದಲ ಇರೋದು ನಿಮ್ಮ ಪಕ್ಷದಲ್ಲಿ ಅಂತ ಅಲ್ಲ ಸರ್, ಇದು ಮಾಧ್ಯಮ ಕ್ರಿಯೇಟ್. ಇದು ಎಲ್ಲಿ ಗೊಂದಲ ಇದೆ? ಸರ್, ಅಲ್ಪಸಂಖ್ಯಾತರ ಓಲೈಕೆಗೆ ನಾವು ಕಾಂಗ್ರೆಸ್ ಶಾಸಕರು ಬಂದಿದ್ದೀವಿ. ಇತರೆ ಸಮಾಜದ ಓಲೈಕೆಗೆ ಎಲ್ಲ ಸಮಾಜದ ಶಾಸಕರು ಕಾಂಗ್ರೆಸ್ ಪಾರ್ಟಿಯಿಂದ ಬಂದರೆ, BJPಯಿಂದ ಬಂದಿದ್ದಾರೆ. ಚುನಾವಣೆ ಮಾಡ್ತಾ ಇದ್ದೀವಿ. 100% 100ಕ್ಕೆ 100 ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಈಗ ನಾವೆಲ್ಲ ಗೆದ್ದಿದ್ದೆಲ್ಲಿ? BJPಯ ಭದ್ರಕೋಟೆಯಲ್ಲಿ ಗೆದ್ದು ಬಂದೀವಿ. ನಮ್ಮ ಭದ್ರಕೋಟೆ ಬಿಟ್ಟು ಕೊಡ್ತೇವೆ ನಾವು. ಬಸವರಾಜ ಬೊಮ್ಮಾಯಿಯವ್ರ ಕ್ಷೇತ್ರದಲ್ಲಿ ಅದು 30 ವರ್ಷದಿಂದ BJP ಪಾಲಾಗಿದ್ದ ಕ್ಷೇತ್ರ. ಅವ್ರ ಮಗನನ್ನು ಸೋಲಿಸಿ 13,500 ಲೀಡ್ಲಿನ ಗೆದ್ದು ಬಂದಿದ್ದೀನಿ. ಇದು ನಮ್ಮದು ತವ್ರ ಮನೆ. ಇಲ್ಲೇ ಅವಕಾಶ ಕೊಡ್ತೇವೆ ನಾವು. ಇಲ್ಲೇ ಅಜ್ಜನ್ಗಿಂತ ಇನ್ನೂ ಒಂದು 10,000 ಲೀಡ್ ಹೆಚ್ಚು ಮೊಮ್ಮಗ ತೊಗೊಂಡು ಬರ್ತಾನೆ. ಸರಿ ಸರ್, ಭದ್ರಕೋಟೆ ಅಂತೀರಾ? ಈ ಸಲ ನೋಡಿದ್ರೆ ನಿಮ್ಮ ಎಲ್ಲ ಕ್ಯಾಬಿನೆಟ್ ಎಲ್ಲ ಇಲ್ಲೇ ದಾವಣಗೆರೆ ಭದ್ರಕೋಟೆ ಅಲ್ಪಮತದಲ್ಲಿ ಮಾಡ್ಬೋದು. ನೋಡಿದ್ರೆ ಭಾಳ ಆಗ್ತಲ್ಲ. ಅಲ್ಲ, ನಮ್ಮ ಕ್ಯಾಬಿನೆಟ್ ಅಲ್ಲ, CMಗಳು ಯಾವಾಗಲೂ ಬರ್ತಾ ಇದ್ದಾರೆ ಸರ್. ಉಪಚುನಾವಣೆಯಲ್ಲಿ ಅಲ್ಲೇನು ವಿಜೇಂದ್ರ ಅವ್ರು ಬಂದರು, ಯಡಿಯೂರಪ್ಪ ಅವ್ರು ಬಂದರು, ಸದಾನಂದ ಗೌಡರು ಬಂದರು, ಜಗದೀಶ್ ಶೆಟ್ಟರು ಬಂದರು. ಅವರು ಭಯ ನೋಡಿ ಪಕ್ಷದಿಂದ ಉಚ್ಚಾಟನೆ ಆದಂಥ ಯತ್ನಾಳವ್ರಿಗೂ ಕರೆಸಿ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಅವರು ತಾವೇ ತಮ್ಮ ಅಭ್ಯರ್ಥಿಗೆ ಉಚ್ಚಾಟನೆ ಆದವರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಯಾರು ವೀಕು? ನಾವೇ ಅವರು. ಶ್ರೀರಾಮುಲು ಹೇಳಿದರು, ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ, ಬೆಣ್ಣೆ ದೋಸೆನೇ ಒಂದೇ ಮನೆತನಕ್ಕೆ ನೀಡಿದ್ದಾರೆ ಅಂತ ಹೇಳ್ತೀವಿ. ಆ ಪ್ರಶ್ನೆ ಅವ್ರಿಗೆ ಸೂಟೇಬಲ್ ಆಗೋದಿಲ್ಲ. ಯಾಕಂದರೆ ಅವರು ತಮ್ಮ ಸಿಸ್ಟರ್ಗೆ MP ಮಾಡಿದರು, ತಾವು MLA ಆದರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು, ಅವ್ರ ಮಗ MP ಇದ್ದರು, ಅವ್ರ ಮಗ MLA ಆದರು. ಅದು ಸೂಟೇಬಲ್ ಆಗುತ್ತಾ ಅವಾರ್ಡ್ ಅವ್ರಿಗೆ? ಅದು ಏನೋ ಒಂದು ಟೈಮಲ್ಲಿ ಕುಟುಂಬ ರಾಜಕಾರಣ ಅಂತೇಳಿ ಮಾತಾಡ್ತಿದ್ರು. ಈ ಕುಟುಂಬ ರಾಜಕಾರಣದ ಲಿಸ್ಟ್ ನೋಡಿದರೆ ಅವರೇ ನಂಬರ್ 1 ಇದ್ದಾರೆ.
ಈ ಮಾತು ಅವ್ರಿಗೆ ಸೂಟೇಬಲ್ ಆಗೋದಿಲ್ಲ. ಈಗ ಶಾಮನೂರವ್ರಿಗೆ ಕೊಟ್ಟರು, ಈಗ ಮಲ್ಲಣ್ಣವ್ರಿಗೆ ಕೊಟ್ಟರು, ಈಗ ಅವ್ರ ಮಗ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅವ್ರು ಸೊಸೆ ಕೊಡ್ತಾರೆ, ಅವ್ರಿಗೆ ಕೊಡ್ತೀರಾ? ಅಲ್ಲ, ಹಾಗೇನಿಲ್ಲ, ಪ್ರಜಾಪ್ರಭುತ್ವ ಇದು. ಎಂಡ್ ಆಫ್ ದ ಡೇ ಎಲ್ಲರೂ ಕೊಡಬೇಕು. ಕೊನೆ ಪಕ್ಷ ಗೆಲುವಿನ ಮಾನದಂಡನ ನೋಡಬೇಕಲ್ಲ. ಪಕ್ಷದ ಸರ್ವೆಯಲ್ಲಿ ಎಲ್ಲ ಮಾಡಿದಾಗ ಸ್ವಲ್ಪ ಗೆಲುವಿನ ಅಭ್ಯರ್ಥಿಗಳಿಗೆ ಎಲ್ಲರೂ ಅದನ್ನು ಅಪೇಕ್ಷೆ ಪಡ್ತಾರೆ. ಮೂಲ ಕಾರ್ಯಕರ್ತರ ಮತ್ತೆ ಹೋಗ್ಬೇಕು ಸರ್. ಅಲ್ಲ, ಮೂಲ ಕಾರ್ಯಕರ್ತರಿಗೆ ಈಗಾಗಲೇ MLC ಮಾಡಿದ್ದಾರೆ. ಆಮೇಲೆ 28ಕ್ಕೆ ಓಪನ್ ಇದೆ ಅಂತ ಹೇಳ್ತಾ ಇದೀವಲ್ಲ. ನಾಯಕರಾದ ಜಮೀರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ. ಅಲ್ಲ ಸರ್, ಅವರಿಗೆ ಕೇಡಾ ಜವಾಬ್ದಾರಿ ಹಾಕಿದ್ದಾರೆ. ಈಗ ನನಗೆ ಇಲ್ಲಿ ದಾವಣಗೆರೆ ಜವಾಬ್ದಾರಿ ಹಾಕಿದ್ದಾರೆ. ರಹೀಮ್ ಖಾನ್ ಅವರಿಗೆ, ನಸೀರ್ ಅಹಮದ್ ಅವರಿಗೆ ಬಾಗಲಕೋಟೆ ಜವಾಬ್ದಾರಿ ಹಾಕಿದ್ದಾರೆ. ಆಮೇಲೆ ನಮ್ಮ ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಂ ಅಹಮದ್ ಅವರಿಗೆ ಜವಾಬ್ದಾರಿ ಹಾಕಿದ್ದಾರೆ. ಹಲವಾರು ಕಡೆ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲರೂ ನಾವು ಜವಾಬ್ದಾರಿ ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ. ಅವ್ರು ಬಂದಿಲ್ಲ ಅಂತ ಎಲ್ಲೋ ಅವರಿಗೆ ಕೊರಗಿದೆ ಅಂತ ನಾವು ಅಭಿಮಾನಿಗಳಿಗೆ ಅಂತ ಕರೀತಾರ ಅವ್ರನ್ನ. ನಾವು ಅವ್ರ ಅಭಿಮಾನಿ, ನಮ್ಗೆ ಕಳಿಸಿದಾರಲ್ಲ ಅವರು, ನಾವು ಅವ್ರ ಅಭಿಮಾನಿನೇ. ಕ್ಷೇತ್ರದ ಮತ ಪ್ರಚಾರಕ್ಕೆ ಇಲ್ಲಿ ಆಯಿಷಾ ಶಾದಿ ಮಾಲ್ನಲ್ಲಿ 9ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕೆ ಜಾಕೀರ್ ಅಲಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ರಿ. ಈ ಸಭೆಗೆ ತಾವು ಬಂದಿದ್ರಿ ಸರ್. ತಾವು ಏನು ಹೇಳಕ್ಕೆ ಬಯಸ್ತೀರಿ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಾತಾವರಣದ ಬಗ್ಗೆ? ಅಭಿವೃದ್ಧಿ ವಾತಾವರಣ ಒಂದಿದೆ, ಚುನಾವಣೆ ವಾತಾವರಣ ಒಂದಿದೆ. ಚುನಾವಣೆ ವಾತಾವರಣದು ಅಭಿವೃದ್ಧಿ ವಾತಾವರಣದು ಒಂದೇ ಅಂತ ನನ್ನ ಅಭಿಪ್ರಾಯ. ಅಷ್ಟು ವರ್ಷದಲ್ಲಿ ಅಭಿವೃದ್ಧಿ ಅಷ್ಟು ಮಾಡಿರೋದ್ರಿಂದ ಯಾವ ಕಾರಣಕ್ಕೂ ನಮ್ಮ ಮತದಾರರು ಕಾಂಗ್ರೆಸ್ ಪಾರ್ಟಿಯ ಕೊಡುಗೆ ಮರೆಯಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಆ ವಿಚಾರದಲ್ಲಿ ನೀವು ಹೇಳ್ದಂಗೆ ಕ್ಯಾಂಡಿಡೇಟ್ದು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಹಿರಿಯವರು ಒಂದು ತೀರ್ಮಾನ ಮಾಡಿದ್ರು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಹಿರಿಯವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪಾಲಿಸಲೇಬೇಕು. ಒಂದು ಕ್ಯಾಂಡಿಡೇಟ್ ನಮಗೆ ಶಾಮನೂರು ಫ್ಯಾಮಿಲಿಯವರು ಮೊಮ್ಮಗನವ್ರು ಕೊಟ್ಟವ್ರೆ, ಸಮರ್ಥವರು ಅದ್ಭುತವಾಗಿ ಕ್ಯಾಂಡಿಡೇಟು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಯಾಕಂತಂದರೆ ಇದು 2026ನೇ ಇಸ್ವಿಲಿ ನಾವು ಯಾವ ರೀತಿಲಿ ರಾಜಕೀಯ ಚುನಾವಣೆಯೂ ಬದಲಾವಣೆ ಆಯ್ತಾಯಿದೆ, ಅದೇ ರೀತಿಲಿ ನಮಗೆ ಒಬ್ಬ ಯುವಕರು ಬಂದರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸ್ಬೋದು ಅಂತ ನನ್ನ ವೈಯಕ್ತಿಕ. ಯಾಕಂದರೆ ನನಗೂ ಯುವಕರಾಗಿ ನಮ್ಮ ಯೂತ್ ಕಾಂಗ್ರೆಸ್ ಬಂದಿರೋದ್ರಿಂದ ನನಗೆ ಅವಕಾಶ ಕೊಟ್ಟರು. ನನಗೆ ಗೊತ್ತಿರೋಂಗೆ ಆಜಾದ್ ನಗರ ವಾರ್ಡ್ ನಂಬರ್ 9ನಲ್ಲಿ 11 ಬೂತಲ್ಲಿ ಅದ್ಭುತವಾಗಿ ಕಳೆದ ಸಲ ಹೆಂಗೆ ಎಲೆಕ್ಷನ್ ನಡೀತು ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಪ್ರಭಾವಿ ಮಾಡ್ಬೋದು. ಮಾತ್ರ ನೀವು ಹೇಳ್ದಂಗೆ ಹೂವಪ್ಪಗಳು ಇದ್ದೇ ಇರ್ತದೆ, ಕಾಲು ಎಳೆಯೋದು ಗಿಲ್ಲಿ ಎಳೆಯೋದು ಇದ್ದೇ ಇರ್ತದೆ. ನಮ್ಮ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು 9ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕೋಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ. ನಾವು ಮಾತ್ರ ಏನು ದೊಡ್ಡ ಮಟ್ಟದಲ್ಲಿ ಏನು ಸಹಾಯ ಮಾಡೋಕ್ಕಾಗಲ್ಲ. ಹೆಂಗೆ ನಡೀತಾ ಇದೆ, ಏನು ನಡೀತಾ ಇದೆ, ನಮಗಿಂದ ಏನು ಸಹಾಯ ಆಗಬೇಕು ಅಂತ ನಮ್ಮ KPCC ವತಿಯಿಂದ ನಮ್ಮೇನು ಸೆಕ್ರೆಟ್ರಿಗಳೆಲ್ಲ ಇನ್ಚಾರ್ಜ್ ಹಾಕಿದ್ವಿ. ನಾವು 7ನೇ ತಾರೀಕು ಗಂಟ ಯಾವತ್ತು ಪರ್ಮಿಸಿಬಲ್ ಟೈಮಿಂದ ಇರ್ತೀವಿ. ನಾವು ಏನು ನಮ್ಮ ಪಾರ್ಟಿಯಿಂದ ಎಲ್ಲೆಲ್ಲಿ ಕೈ ಕಾಲಿಡಿಬೋದು, ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು ಬಂದಿದ್ದೀವಿ. 9ನೇ ತಾರೀಕು ಏನು ಚುನಾವಣೆಯಲ್ಲಿ ನನಗೆ ಗೊತ್ತಿರೋಂಗೆ ಅದ್ಭುತವಾಗಿ ಕಾಂಗ್ರೆಸ್ ಪರವಾಗಿ ಮತ ಆಗುತ್ತೆ. ನಮಗೆ ಕಾಂಗ್ರೆಸ್ದು ಸಾಧನೆಗಳು ಇಡೀ ಸ್ಟೇಟಿಗೆ ಗೊತ್ತು. ನಮ್ಮ ಸಾಧನೆಗಳು, ನಮ್ಮ ಗ್ಯಾರಂಟಿಗಳು ಎಲ್ಲ ಸ್ಟೇಟಲ್ಲಿ ಅನುಕೂಲ ಮಾಡ್ಕೊಂಡವ್ರೀಗ. ಆ ವಿಚಾರದಲ್ಲಿ 100% ಬರೋಂಥ 9ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕಾಂಗ್ರೆಸ್ ಪರವಾಗಿ ಬಿದ್ದೇ ಬೀಳ್ತದೆ. ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಬಂದೇ ಬರ್ತದೆ. ನಮ್ಮ ಸ್ಥಳೀಯ ನಾಯಕರುಗಳು ಎಲ್ಲರೂ ಸೇರಿಕೊಂಡು, ಜಾಕೀರ್ ಅವ್ರ ಟೀಮ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಇರ್ಬೋದು, ನಮ್ಮ 9ನೇ ತಾರೀಕಿಗೆ ಅದ್ಭುತವಾಗಿ ಕಾಂಗ್ರೆಸ್ ಪರವಾಗಿ ಮತ ಎಣಿಕೆ ಆಗೇ ಆಗ್ತದೆ. नहमतु रसूल अल्लाह रसूल करीम अम्मा बाद आज के इस दावणगेरे दक्षिण क्षेत्र असेंबली हल्के के बड़ी इलेक्शन में आप तमाम को मुखातिब होने के लिए, आप तमाम को पार्टी और पार्टी के उसूल किस तरह से उम्मीदवार को जिताया जाता है, इस तरह के काम करने के लिए यहाँ के कारपोरेटर हरदिल जमा अजीज मोहम्मद जाकिर साहब वो यहाँ के बहुत अच्छे ऑर्गेनाइजर हैं और यहाँ पर अभी आपसे मुखातिब हुए। आप लोगों को उनकी तारीखी दरारों में मड़केने में जो जहाँ पर बीजेपी का सबसे बड़ा अखाड़ा था वहाँ से चुनकर आए नौजवान डॉक्टर कांकर गौड़ा, आपकी तालियां का हकदार वो भी है। तो मेरे साथ जो भी नाइंसाफ भी हो हम उसका भरपूर जायजा करेंगे। इतना कहते हुए सामर्थ जो होनहार बच्चा है उसके हाथ मजबूत कीजिए। तमाम 100% हमें वोट होना चाहिए। ये आपका पहला है गलत मैसेज दिया जा रहा है कि नहीं
बंधी हुई है